ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆ ವಿಷಯ ಅವನೇ ಹೇಳಿದ್ರೆ ಚೆನ್ನಾಗಿತ್ತು, ನಾನು ಹೇಳ್ಬಾರ್ದಾಗಿತ್ತು. ನೋ ಸರ್, ನೀವ್ ಹೇಳಿ ಒಳ್ಳೆ ಕೆಲ್ಸನೇ ಮಾಡಿದ್ರಿ. ಇಲ್ಲ ಅಂದಿದ್ರೆ ಊರಿಗೆಲ್ಲ ಗೊತ್ತಾಗ್ತಿತ್ತು, ನನಗೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ. ನೀನೇನೋ ಹೀಗೆ ಹೇಳ್ತಾ ಇದೀಯಾ, ಆದರೆ ಕರ್ಣ ನಿನಗೋಸ್ಕರ ಅದೇನು ಪ್ಲಾನ್ ಮಾಡಿದ್ನೋ ಏನು. ಅವ್ನಿಗೆ ಗೊತ್ತಾದ್ರೆ ಪಾಪ ಬೇಜಾರು ಮಾಡ್ಕೋತಾನೆ ಅವನು. ಇದ್ರ ಬಗ್ಗೆ ನೀವ್ ಯೋಚನೆ ಮಾಡ್ಬೇಡಿ ಸರ್. ಈ ವಿಚಾರ ನನಗೆ ನಿಮ್ಗೆ ಗೊತ್ತಿದೆ ಅನ್ನೋದು ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಲ್ಲ. ಹಾಗಿರ್ತೀನಿ. ಅವ್ರು ಹೇಗ್ ಅನ್ಕೊಂಡಿದ್ದಾರೋ ಹಾಗೆ ಪ್ರಪೋಸ್ ಮಾಡ್ಲಿ, ನಾನ್ ಕಾಯ್ತೀನಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮುಂದುವರಿಸಿ. ನಿಮ್ಮಿಬ್ಬರು ಮಧ್ಯೆ ತಲೆ ಹಾಕೋದಿಲ್ಲ, ಮಧ್ಯೆ ಬರೋದಿಲ್ಲ. ನೀವಿಬ್ರು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಸರ್. ಕೃಷ್ಣ, ನನ್ನ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಧಿ, ಯಾಕೆ ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಬರ್ಡೇನಾ? ಹೌದು, ಆದ್ರೆ ನಂದಲ್ಲ. ಮತ್ ಇನ್ಯಾರ್ದವ? ನನ್ ಪ್ರೀತಿದು. ಏನು? ಏನಿಲ್ಲ, ಹೇಳ್ಕೊಳಕ್ ಆಗದಷ್ಟು ಖುಷಿ ಆಗ್ತಿದೆ. ಆದ್ರೆ ಒಂದಲ್ಲ ಒಂದಿನ ಗೊತ್ತಾದ್ಮೇಲೆ ಟಾಪ್ ಫ್ಲೋರ್ ಅಲ್ಲಿ ನಿಂತು ಕೂಗಿ ಹೇಳ್ಬೇಕು ಅನ್ಸುತ್ತೆ. ನೀ ಏನ್ ಹೇಳೋದು ನಂಗೆ ಅರ್ಥ ಆಗೋವಲ್ದು. ಖುಷಿಯಾಗಿದ್ದಾಗ ಜಾಸ್ತಿ ತಲೆ ಕೆಲ್ಸ ಕೊಡ್ಬಾರ್ದು, ಸುಮ್ನೆ ಎಂಜಾಯ್ ಮಾಡ್ಬೇಕು. ಹೀಗೆ ಈಗೇನ್ರಿ ಆಯ್ತು? ಇಲ್ಲೇನ್ ಮಾಡ್ತಿದ್ದೀರಾ? ನಮ್ದು ಅಲ್ಲದೆ ಇರೋ ಜಾಗದಲ್ಲೇ ನಮಗೆ ಸಿಗಬೇಕಾಗಿರೋ ನೆಮ್ಮದಿ ಸಿಗುತ್ತಂತೆ. ಅದಕ್ಕೆ ಕೆಲವು ಸಲ ನಾವೇ ಆ ಜಾಗ ಹುಡ್ಕೊಂಡು ಹೋಗ್ಬೇಕಾಗತ್ತಲ್ವಾ. ನಾನು ಹಾಗೆ ಬಂದೆ. ನೆಮ್ಮದಿನ ಇಲ್ಲಿ ನಿಮ್ಗೆ ಅರ್ಥ ಆಗ್ತಿಲ್ಲ. ಆ ಹಳೆ ರಮೇಶ ತುಂಬ ತಪ್ಪು ಮಾಡಿಬಿಟ್ಟಿದ್ದಾನೆ ಕಣೋ. ಅವನು ಮಾಡಿದ ಪಾಪನೆಲ್ಲ ನಾನು ತೊಳಿತಾ ಇದ್ದೀನಿ. ಆವಾಗ ಯಾವುದೋ ಕೋಪದಲ್ಲಿ ನಿಧಿಗೆ ಬಾಯಿಗೆ ಬಂದಾಗ ಬೈದು ಬಿಟ್ಟಿದ್ದೆ. ಆದರೆ ಈಗ ನೀನೇ ಅವಳನ್ನ ಪ್ರೀತಿಸಿದ್ಯಾ ಅಂತ ಗೊತ್ತಾದ್ಮೇಲೆ ನಾನು ಆಡಿದ ಆ ಮಾತುಗಳೆಲ್ಲ ನನಗೆ ಚುಚ್ತಾ ಇದೆ. ಎಷ್ಟೇ ಆದರೂ ನಮ್ಮನೆ ಸೊಸೆ ಆಗೋಳು. ಅವಳ ಹತ್ರ ಕ್ಷಮೆ ಕೇಳಿ ಕಳೆದು ಹೋಗಿರೋ ನೆಮ್ಮದಿನ ಹುಡುಕೊಳ್ಳೋಣ ಅಂತ ಬಂದೆ. ಎಲ್ಲ ಮನೇಲೂ ಅತ್ತೆ ಸೊಸೆ ಜಗಳ ಆದರೆ ನಮ್ಮನೇಲಿ ಮಾವ ಸೊಸೆ ಜಗಳ ಆದರೆ ನಿನಗೆ ಕಷ್ಟ ಆಗುತ್ತಲ್ವಾ. ಸಮಸ್ಯೆ ಬರೋದಕ್ಕೆ ಮುಂಚೆನೇ ಪರಿಹಾರ ಹುಡುಕೋಣ ಅಂತ. ಅಪ್ಪ ನೋಡಿದ್ರೆ ಪ್ರೀತಿ ಮದುವೆ ಸೊಸೆ ಅಂತ ಮಾತಾಡ್ತಿದ್ದಾರೆ. ಅಲ್ಲಿ ನಿತ್ಯವ್ರು ಬಿಟ್ರೆ ಈಗ್ಲೇ ಕಾರ್ತಿಕ್ ನಿಧಿ ಮದ್ವೆ ಮಾಡೋ ತರ ಇದ್ದಾರೆ. ಮೊದ್ಲು ಅಪ್ಪ ಕೋಪ ಮಾಡ್ಕೊಂಡಿದ್ರು, ಈಗ ಎಲ್ಲ ಸೇರಿಸಿ ಇವ್ರು ಕೋಪ ಮಾಡ್ಕೊಂಡಿದ್ದಾರೆ. ಒಳ್ಳೆ ಹಾವು ಏಣಿ ಆಟ ಆಗೋಯ್ತಲ್ಲ. ಹೇಗಿದ್ದೀರಾ? ಏನ್ ಸಡನ್ ಆಗಿ ಇಲ್ಲಿಗೆ ಬಂದಿದ್ದೀರಾ? ನೀವು ಓಕೆನಾ? ಆರಾಮಿದ್ದೀರಾ ಈಗ? ನಾನು ಆರಾಮಿದ್ದೀನಿ.